ನಮಸ್ತೆ ಸ್ನೇಹಿತರೆ. ಶ್ರೀ ಶಿವಪುರಾಣದ 8ನೇ ಭಾಗವಾದ ಶತರುದ್ರ ಸಂಹಿತೆ, ಅದರಲ್ಲಿ ಮೊದಲನೆಯದು ಶಿವನ ಅವತಾರಗಳು. ನಂದೀಶ್ವರನು ಸನತ್ಕುಮಾರರಿಗೆ ಶಿವನು ಎತ್ತಿದ ಅವತಾರಗಳನ್ನು ಬಣ್ಣಿಸತೊಡಗಿದನು. ಶಿವನು ಎತ್ತಿದ ಅವತಾರಗಳಿಗೆ ಲೆಕ್ಕವಿಲ್ಲ. ಸದ್ಯೋಜಾತ, ವಾಮದೇವ, ಶತ್ಪುರುಷ, ಅಘೋರ ಹಾಗೂ ಈಶಾನ ಎಂಬ ಹೆಸರಿನ 5 ಅವತಾರಗಳು ಪ್ರಸಿದ್ಧವಾಗಿವೆ. ಸದ್ಯೋಜಾತ ಶಿವ ಬ್ರಹ್ಮನಿಗೆ ಜ್ಞಾನ ನೀಡಿ ಸೃಷ್ಟಿ ಕಾರ್ಯಕ್ಕೆ ಅಪ್ಪಣೆ ಕೊಟ್ಟನು. ವಾಮದೇವ ಶಿವನು ಬ್ರಹ್ಮನಿಂದ ಸ್ತುತಿಸಲ್ಪಟ್ಟನು. ಈಶಾನ ಪುರುಷ, ಅಘೋರ ಕಾಮಸಂಜ್ಞಕ ಹಾಗೂ ಬ್ರಹ್ಮಸಂಜ್ಞಕರವರಿಗೆ ಅವು ಉದ್ಭವವಾದ ಕತೆ ಕೇಳುವವರಿಗೂ ಮೋಕ್ಷ ಲಭಿಸಿ ಅಂತ್ಯದಲ್ಲಿ ಪರಮ ಸುಖಿಗಳಾಗುವರು. ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಈಶಾನ ಹಾಗೂ ಮಹಾದೇವ ಇವು ಶಿವನ ಅಷ್ಟಮೂರ್ತಿಗಳು. ಶಂಕರನು ವಿಶ್ವಾಂಬರ ರೂಪದಿಂದ ಚರಾಚರ ಜಗತ್ತನ್ನು ಧಾರಣ ಮಾಡಿರುವನೆಂದು ಶಾಸ್ತ್ರಗಳು ಹೇಳುತ್ತವೆ. ಶಿವನ ಭವ ರೂಪವು ಜಲಾತ್ಮಕವಾಗಿದೆ. ಅದು ಸಂಸಾರ ಮುಳುಗಿಸುವುದಾದರೆ ಉಗ್ರನಾಮದಿಂದ ಸಂಸಾರ ಪಾಲನೆಯಾಗುವುದು. ಭೀಮ ರೂಪದಿಂದ ರಾಜ ಸಮುದಾಯದ ಭೇದನವಾಗುವುದು. ಪಶುಪತಿಯಾಗಿ ಶಿವ ಎಲ್ಲ ಪಶುಪತಿಗಳ ಬಂಧನ ಅರಿಸುವನು. ಈಶಾನ ರೂಪದಿಂದ ಸಂಸಾರಕ್ಕೆ ಬೆಳಕು ಸಿಗುವುದಲ್ಲದೆ ಅದು ಆಕಾಶದಲ್ಲಿ ಪ್ರಸಾರವಾಗುವುದು. ಮಹಾದೇವ ರೂಪವು ಅಮೃತ ಕಿರಣ ರೂಪವಾಗಿ ಸಂಸಾರವನ್ನು ತೃಪ್ತಿಗೊಳಿಸುವುದು. ಈ ಎಲ್ಲ ಮೂರ್ತಿ ರೂಪಗಳಲ್ಲಿ ಅಮೂರ್ತಿಗಳಲ್ಲಿ ಶಿವನು ವ್ಯಾಪಕನಾಗಿದ್ದು ಎಲ್ಲ ಸಂಸಾರವು ಶಿವರೂಪವಾಗಿರುವುದು. ಈ ಜಗತ್ತೆಲ್ಲ ಶಿವಮಯವೇ ಆಗಿದ್ದು ಶಿವಪೂಜೆಯಿಂದ ಇಡೀ ವಿಶ್ವದ ಪುಷ್ಟಿಯಾಗುವುದು. ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನು ಶಿವನು ನಿಯೋಜಿಸಿದನಷ್ಟೇ. ಬ್ರಹ್ಮ ಅಶರೀರವಾಣಿಯಂತೆ ಮೈಥುನ ಸೃಷ್ಟಿ ರಚನೆಗೆ ಹೊರಟಾಗ ಶಿವನಿಲ್ಲದೆ ಅದು ಸಾಧ್ಯವಾಗದಾಯಿತು. ಅದಕ್ಕೆ ಶಿವನೇ ಪರಿಹಾರ ಸೂಚಿಸಿದನು. ಬ್ರಹ್ಮನಲ್ಲಿ ಶಿವನು ಬಂದು ತನ್ನ ಅರ್ಧ ಶರೀರದಿಂದ ಶಿವೇ ದೇವಿಯನ್ನು ಪ್ರತ್ಯೇಕಿಸಲ್ಕೊಟ್ಟನು. ಬ್ರಹ್ಮನು ಹರ್ಷಿತನಾಗಿ, ಅಮ್ಮ ಶಿವೆ, ಸೃಷ್ಟಿ ಕಾರ್ಯಕ್ಕೆ ಒಬ್ಬ ಸ್ತ್ರೀಯ ಅವಶ್ಯಕತೆ ಇದೆ. ನಾನು ಪರಾಶಕ್ತಿಯಾದ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ. ನೀನು ನನಗೆ ನಾರೀಕುಲದ ಸೃಷ್ಟಿಯನ್ನು ಮಾಡಲು ಅಪ್ಪಣೆ ಕೊಡು ಎಂದು ಕೇಳಿಕೊಂಡನು. ತಾಯಿ ಶಿವೆಯು ಬ್ರಹ್ಮನಿಗೆ ಸೃಷ್ಟಿ ಕಾರ್ಯಕ್ಕೆ ಅಗತ್ಯವಾದ ತನ್ನ ಶಕ್ತಿಯನ್ನು ಕೊಟ್ಟಳಲ್ಲದೆ ತನ್ನ 2 ಹುಬ್ಬುಗಳ ನಡುವೆಯಲ್ಲಿರುವ ತನಗೆ ಸಮವೆನಿಸುವ ಮಹಾಶಕ್ತಿಯೊಂದನ್ನು ನಿರ್ಮಿಸಿದಳು. ಆ ಶಕ್ತಿಯು ಗೋಚರವಾದದ್ದನ್ನು ಕಂಡ ಶಿವನ ಪ್ರಾರ್ಥನೆಯ ಮೇರೆಗೆ ಬ್ರಹ್ಮನ ಅಭಿಷ್ಟಗಳನ್ನು ಸಿದ್ಧಿಸಲು ಶಿವೆಯು ದಕ್ಷನ ಮಗಳಾಗಲು ಒಪ್ಪಿದಳು. ಶಿವನ ಶರೀರದಲ್ಲಿ ಪ್ರವೇಶಿಸಿದಳು. ಶಿವನು ಅರ್ಧನಾರೀಶ್ವರನೆನಿಸಿದನು. ಅಂದಿನಿಂದ ಹೆಂಗಸಿಗೆ ಸಂಸಾರದಲ್ಲಿ ಪಾಲು ಸಿಕ್ಕಿತ್ತು. ಸೃಷ್ಟಿ ಕಾರ್ಯ ಮೊದಲಾಯಿತು. ಶಿವನು ಒಂದು ಸಲ ಬ್ರಹ್ಮನನ್ನು ಕುರಿತು ಯುಗ ಯುಗಗಳಲ್ಲಿ ತಾನು ಪ್ರಕಟವಾಗುವ ಬಗೆ ಹೇಳತೊಡಗಿದನು. ಬ್ರಹ್ಮನೇ, 7ನೆಯ ಮನ್ವಂತರದಲ್ಲಿ ನೀನು ವೈವಸ್ವತ ಮನುವಿನ ಮೊಮ್ಮಗನಾಗುವೆ. ಆ ಮನ್ವಂತರದಲ್ಲಿ 4 ಯುಗಗಳಿರುತ್ತವೆ. ಅವುಗಳಲ್ಲಿ ದ್ವಾಪರ ಯುಗದ ಕೊನೆಯಲ್ಲಿ ಬ್ರಾಹ್ಮಣರ ಹಿತಕ್ಕಾಗಿ ನಾನು ಹುಟ್ಟುವೆನು. ಕಲಿಯುಗದ ಅಂತ್ಯದಲ್ಲಿ ಶಿವೆಯೊಡನೆ ಶ್ವೇತ ಮಹಾಮುನಿಯಾಗುವೆನು. ಆಗ ನನಗೆ ಅನೇಕ ಶಿಷ್ಯರಿರುವರು. ದ್ವಾಪರದಲ್ಲಿ ನಾನು ವ್ಯಾಸರಿಗೆ ಸಹಾಯಕನಾಗಿ ಭಕ್ತರನ್ನು ಉದ್ಧರಿಸುವೆನು. 5ನೆಯ ದ್ವಾಪರದಲ್ಲಿ ನನಗೆ ಸನಕಾದಿಗಳು 4 ಮಂದಿ ಪುತ್ರರಾಗುವರು. 9ನೆಯ ದ್ವಾಪರದಲ್ಲಿ ನಾನು ಋಷಭನಾಮದಿಂದ ಅವತರಿಸಿ ಸಂಸಾರಕ್ಕೆ ಕಲ್ಯಾಣ ಉಂಟು ಮಾಡುವೆನು. ದಿವ್ಯ ಅವತಾರ ಪ್ರಭಾವದಿಂದ ಸತ್ಪುರುಷರಿಗೆ ಸದ್ಗತಿ ಉಂಟು ಮಾಡುವೆನು. 10ನೆಯ ದ್ವಾಪರದಲ್ಲಿ ನನಗೆ ಭೃಂಗು, ಬಲಬಂಧು, ನಾರಮಿತ್ರ ಹಾಗೂ ಕೇತುಶೃಂಗ ಎಂಬ 4 ಪುತ್ರರಾಗಿ ಅವರು ತಪೋಧನರಾಗುವರು. ಪ್ರತಿ ದ್ವಾಪರದಲ್ಲಿಯೂ ವ್ಯಾಸರ ಅವತಾರವಾಗಿ ವ್ಯಾಸರ ಒಟ್ಟು 28 ಅವತಾರಗಳಾಗುವವು. ಪ್ರತಿಯೊಂದು ಯುಗಾರಂಭದಲ್ಲಿ ಯೋಗೇಶ್ವರರ ಅವತಾರವಾಗುತ್ತಲೇ ಇದ್ದು ಪ್ರತಿ ಅವತಾರದಲ್ಲಿ ಅವರಿಗೆ 4 ಮಕ್ಕಳಾಗುತ್ತಲೇ ಇರುತ್ತದೆ. ಅವರು ಅವಿನಾಶಿಗಳು, ಶಿವಭಕ್ತರೂ ಆಗಿರುವರು. ಮನುವಿನಿಂದಾಗಿ ಕೃಷ್ಣ ಯುಗದವರೆಗೆ 28 ಯುಗಗಳಲ್ಲಿ ವ್ಯಾಸರ ಅವತಾರಗಳಲ್ಲಿ ಕೊನೆಯದು ಕೃಷ್ಣದ್ವೈಪಾಯನ ವ್ಯಾಸರ ಅವತಾರವಾಗಿದ್ದು ಆಗ ನಾನು ಬ್ರಹ್ಮ ಲಕ್ಷಣಗಳನ್ನು ವರ್ಣಿಸುವೆನು. ಹೀಗೆ ಹೇಳಿ ಶಿವನು ಅಂತರ್ಧನಾದನು. 2ನೆಯದು ನಂದಿಕೇಶ್ವರ ಅವತಾರ. ಹಿಂದೆ ಶಿಲಾದನೆಂಬ ಒಬ್ಬ ಮುನಿ ಇದ್ದನು. ಒಮ್ಮೆ ಅವನ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ಏನು ವರ ಬೇಕು ಕೇಳು ಎಂದು ಹೇಳಿದನು. ಶಿಲಾದನು ತನಗೆ ಅಯೋನಿಜನು ಅಮರನು ಆದ ಮಗನು ಜನಿಸಬೇಕು ಎಂದು ಬೇಡಿದನು. ಶಿವನು ತಥಾಸ್ತು ಎಂದನು. ವರ ಪಡೆದು ಶಿಲಾದನು
ಆಶ್ರಮಕ್ಕೆ ಬಂದು ಯಜ್ಞದ ಸಲುವಾಗಿ ನೆಲವನ್ನು ಉತ್ತುತ್ತಿರಲು ಅತ್ಯಂತ ಪ್ರಕಾಶಮಾನನಾದ ನಂದೀಶ್ವರನು ಪ್ರಕಟನಾದನು. ಶಿಲಾದನಿಗೆ ಆನಂದವಾಗಿ ಅವನನ್ನು ನಂದಿ ಎಂದು ಕರೆದನು. ಆ ವೇಳೆಗೆ ಅಲ್ಲಿ ಪ್ರತ್ಯಕ್ಷವಾದ ಶಿವಪಾರ್ವತಿಯರಿಗೆ ನಂದಿ ಹಾಗೂ ಶಿಲಾದರು ನಮಸ್ಕರಿಸಿದರು. ಶಿಲಾದನು ನಂದಿಯ ರೂಪ ಬಿಡಿಸಿ ಆತ ಸಾಮಾನ್ಯ ಮನುಷ್ಯನ ರೂಪ ಧರಿಸುವಂತೆ ಶಿವನಲ್ಲಿ ಬೇಡಿದನು. ಶಿಲಾದನು ನಂದಿಗೆ ಜಾತಕಮಾರ್ದಿ ಸಂಸ್ಕಾರಗಳನ್ನು ಮಾಡಿ ವಿದ್ಯಾಭ್ಯಾಸ ಮಾಡಿಸಿದನು. ನಂದೀಶ್ವರನಿಗೆ 7 ವರ್ಷ ತುಂಬಲು ಒಂದು ದಿನ ಬಂದು ವರುಣನು ನಂದಿ ಚಿಕ್ಕ ವಯಸ್ಸಿಗೆ ವೇದಾದಿಗಳನ್ನೊದ್ದಿದ್ದನು ಕಂಡು ಚಕಿತನಾದನು. ಆದರೆ ಅವನಿಗೆ ಇನ್ನೊಂದೇ ವರ್ಷ ಆಯುಷ್ಯವಿದೆ ಎಂದು ಹೇಳಿದಾಗ ಶಿಲಾದನು ಶೋಕಕ್ಕೀಡಾದನು. ಇದನ್ನು ತಿಳಿದ ನಂದಿ ತಂದೆ ಬಳಿಗೆ ಬಂದು, ತಂದೆಯೇ, ಚಿಂತಿಸಬೇಡಿ, ನಾನು ತಪಸ್ಸಿನಿಂದ ಮೃತ್ಯುವನ್ನು ಓಡಿಸುವ ವಿದ್ಯೆ ಕಲಿತಿದ್ದೇನೆ. ಶಿವನಾಮ ಸ್ಮರಣೆಯಿಂದ ಸಾವನ್ನು ದೂರ ಮಾಡುತ್ತೇನೆ ಎಂದು ಹೇಳಿ ವನಕ್ಕೆ ಹೋದನು. ಅಲ್ಲಿ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿ ಶಿವನುಲುಮೆ ಗಳಿಸಿದನು. ಪ್ರತ್ಯಕ್ಷನಾದ ಶಿವನು, ನಂದಿ, ನನ್ನ ಅನುಗ್ರಹಕ್ಕೊಳಗಾದಾಗ ನಿನಗೆ ಮೃತ್ಯು ಭಯವೇಕೆ? ನಿಶ್ಚಿಂತೆಯಾಗಿರು ಎಂದು ಹೇಳಿ ತನ್ನ ಜಟೆಯಲ್ಲಿಯ ಜಲದಿಂದ ನಂದಿಯನ್ನು ಪ್ರೋಕ್ಷಿಸಿದನು. ಆ ಜಲವು 5 ನದಿಗಳಾಗಿ ಹರಿದು ಆ ತಾಣ ಪಂಚನದ ಎಂದೆನಿಸಿ ಪವಿತ್ರವಾಯಿತು. ನಂದಿಯನ್ನು ಶಿವನು ಗಣಗಳ ಅಧಿಪತಿಯನ್ನಾಗಿ ಮಾಡಿದನು. ಶುಯಾಶ ಎಂಬುವಳೊಡನೆ ನಂದಿಯ ವಿವಾಹವೂ ಆಯಿತು. ಪರಮೇಶ್ವರನು ನಂದಿಯನ್ನು ತನ್ನ ಮಗನಾಗಿ ಭಾವಿಸಿ ತನ್ನ ಸಮೀಪದಲ್ಲಿರುವಂತೆ ವರವನ್ನು ಕೊಟ್ಟನು. ನಂದೀಶ್ವರನ ಅವತಾರದ ಕಥೆಯು ಸದ್ಗತಿದಾಯಕವಾಗಿರುತ್ತದೆ. 3ನೆಯ ಅವತಾರ ಭೈರವ ಅವತಾರ. ಹಿಂದೆ ಬ್ರಹ್ಮನಿಗೆ 5 ಶಿರಸ್ಸುಗಳಿದ್ದವು. ಒಂದು ಸಲ ಸುಮೇರು ಪರ್ವತದಲ್ಲಿ ದೇವತೆಗಳು ಸಭೆ ಸೇರಿದ್ದರು. ಅಧ್ಯಕ್ಷ ಬ್ರಹ್ಮ ಸೃಷ್ಟಿಕರ್ತ. ಆ ಸಭೆಯಲ್ಲಿ ದೇವತೆಗಳು ಅವಿನಾಶಿ ತತ್ವವನ್ನು ತಿಳಿಯಲು ತೊಡಗಿದಾಗ ಬ್ರಹ್ಮ ವಿಷ್ಣುಗಳಿಬ್ಬರಲ್ಲಿ ವಾದವಿವಾದಗಳು ಮೊದಲಾದವು. ವಿಷ್ಣುವು, ನಾನು ಸಂಸಾರದ ಪ್ರವೃತ್ತಿ ನಿವೃತ್ತಿಗಳನ್ನು ಮಾಡುವವನು, ನಾನೇ ಶ್ರೇಷ್ಠ, ನೀನು ನನ್ನ ಆಜ್ಞಾಪಾಲಕನು, ನನ್ನ ಅಪ್ಪಣೆಯಿಂದಲೇ ಸೃಷ್ಟಿ ಮಾಡುವೆ, ಇಷ್ಟಾದರೂ ನನ್ನನ್ನು ಹೀನವಾಗಿ ಕಾಣುತ್ತಿರುವೆ ಎಂದು ಬ್ರಹ್ಮನಿಗೆ ಹೇಳಿದನು. ಬ್ರಹ್ಮನು ತಾನೊಬ್ಬನೇ ಸಂಸಾರವನ್ನು ಉತ್ಪನ್ನ ಮಾಡುವೆನು ಎಂದು ಹೇಳತೊಡಗಿದನು. ಇಬ್ಬರಲ್ಲೂ ವಾದ ವಿವಾದ ಬೆಳೆದಾಗ ವೇದಗಳು ಬ್ರಹ್ಮ ವಿಷ್ಣುಗಳಿರ ಎಲ್ಲ ಭೂತಗಳಿಗೂ ನಾಯಕನು ಪರಮ ತತ್ವನೂ ಆಗಿರುವ ಪರಮೇಶ್ವರನೇ ಶ್ರೇಷ್ಠನೆಂದು ಸಾರಿದವು. ಆದರೆ ವಿಷ್ಣುವು ಅಜ್ಞಾನವಶನಾಗಿ ಶಿವನು ಸ್ಮಶಾನವಾಸಿ, ಅವನು ಚರ್ಮಾಂಬರಧಾರಿ ಎಂದು ಧಿಕ್ಕರಿಸಿ ಮಾತನಾಡಿದನು. ಬ್ರಹ್ಮ ವಿಷ್ಣುಗಳಿಬ್ಬರು ತಮ್ಮ ವಾದವನ್ನು ಬಿಡಲೇ ಇಲ್ಲ. ಆಗ ಆ ಸಭೆಯಲ್ಲಿ ಒಂದು ಜ್ಯೋತಿ ಪ್ರಕಟವಾಯಿತು. ಆ ಪ್ರಜ್ವಲಮಯವಾದ ಬೆಳಕು ಬ್ರಹ್ಮನ 5ನೆಯ ಶಿರದ ಮಸ್ತಕವನ್ನು ಸುಡತೊಡಗಿತು. ಆಗ ಅಲ್ಲಿ ಶಿವನು ಪ್ರಕಟವಾದನು. ಆದರೂ ಬ್ರಹ್ಮನು ಶಿವನನ್ನು ಸ್ತುತಿಸದೆ ನಿಂದಿಸುತ್ತಿದ್ದನು. ಜ್ಯೋತಿಸ್ವರೂಪಿ ಭೈರವನಿಗೆ ಪರಶಿವನು, ಕಾಲಭೈರವ, ನಿನಗೆ ಕಾಲನು ಸಹ ಎದರುವನು. ಭಕ್ತರ ಪಾಪ ನಾಶ ಮಾಡುವುದಾದ್ದರಿಂದ ನೀನು ಪಾಪ ಭಕ್ಷಕನೆಂದು ಹೆಸರಾಗುವೆ. ಮೊದಲು ಈ ಬ್ರಹ್ಮನನ್ನು ಹತೋಟಿಗೆ ತೆಗೆದುಕೊಂಡು ಬಾ, ನಿನಗೆ ಕಾಶೀಪುರದಲ್ಲಿ ಆಧಿಪತ್ಯ ಕೊಡುತ್ತೇನೆ ಎಂದನು. ಕೂಡಲೇ ಭೈರವನು ತನ್ನ ಕಾಲಿನ ಹೆಬ್ಬೆರಳಿನ ಉಗುರಿನಿಂದ ಬ್ರಹ್ಮನ ಒಂದು ಶಿರಸ್ಸನ್ನು ಕತ್ತರಿಸಿ ಹಾಕಿಬಿಟ್ಟನು. ಅಂದಿನಿಂದ ಬ್ರಹ್ಮನಿಗೆ 4 ಶಿರಗಳಷ್ಟೇ ಉಳಿದು ಚತುರ್ಮುಖ ಬ್ರಹ್ಮನೆನಿಸಿದನು. ಭೈರವನ ಪಾದಘಾತದಿಂದ ಬ್ರಹ್ಮನಿಗೆ ಅರಿವುಂಟಾಯಿತು. ವಿಷ್ಣುವು ಜ್ಞಾನ ಸಂಪನ್ನನಾದನು. ಇಬ್ಬರ ಅಹಂಕಾರವು ಇಳಿದು ಶಿವನ ಕೃಪೆಗೆ ಪಾತ್ರರಾದರು. ಇಬ್ಬರಿಗೂ ಶಿವನು ಅಭಯ ನೀಡಿದನು. ಬಳಿಕ ಶಿವನು ಭೈರವೇಶ್ವರನಿಗೆ, ಭೈರವ, ನೀನು ಬ್ರಹ್ಮ ವಿಷ್ಣು ಇಬ್ಬರನ್ನು ಮನ್ನಿಸು. ಯಾವ ಬ್ರಹ್ಮನ 5ನೆಯ ಶಿರಸ್ಸು ತೆಗೆದೆಯೋ ಆ ಕಪಾಲ ಧರಿಸಿ ಭಿಕ್ಷೆ ಮಾಡು ಎಂದು ಹೇಳಿ ಬ್ರಹ್ಮಹತ್ಯೆ ಎಂಬ ಹೆಸರುಳ್ಳ ಕನ್ಯೆಯನ್ನು ಸೃಷ್ಟಿಸಿ ಭೈರವನಿಗೆ ಕೊಟ್ಟನು. ಬಳಿಕ ಭೈರವ, ಇವಳು ಭಯಂಕರ ಸ್ವರೂಪಳು, ಇವಳೊಡನೆ ಕಾಶಿಗೆ ಹೋಗು, ಅಲ್ಲಿ ಈಕೆ ಇದೇ ರೂಪದಿಂದ ಇದ್ದರೆ ಕಾಶಿಯನ್ನು ಬಿಟ್ಟು ಬೇಕಾದಲ್ಲಿ ಸಂಚಾರ ಮಾಡು ಎಂದು ಹೇಳಿದನು. ಹೀಗೆ ಭೈರವನು ಶಂಕರನ ರೂಪವೇ ಆಗಿದ್ದನು. ಭೈರವನ ಕತೆ ಕೇಳುವುದರಿಂದ ಶಿವನಲ್ಲಿ ದೃಢಭಕ್ತಿ ನೆಲೆಗೊಳ್ಳುತ್ತದೆ ಎಂದು ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿ ಭೈರವನ ಮತ್ತೊಂದು ಕಥೆಯನ್ನು ಶ್ರವಣ ಮಾಡಿಸತೊಡಗಿದರು. ಭೈರವನು ಶಿವನಾಜ್ಞೆಯಂತೆ ಕಪಾಲವನ್ನು ಹಿಡಿದು ಕಾಶಿಗೆ ಬಂದನು. ಅವನೊಡನೆ ಬ್ರಹ್ಮಹತ್ಯೆಯೂ ಇದ್ದಳು. ಒಮ್ಮೆ ಭೈರವನಂತೆ ಶಿವನು ಕಪಾಲಿಕನ್ನ ವೇಷ ಧರಿಸಿ ವಿಷ್ಣುವಿನ ಲೋಕ ಕುರಿತು ಹೋದನು. ಶಂಕರನ ರೂಪದಲ್ಲಿ ಭೈರವನು ಬಂದಿರುವನೆಂದು ಭಾವಿಸಿದ ನಾರಾಯಣನು ಅವನನ್ನು ಸ್ತುತಿಸತೊಡಗಿದನು. ಬಳಿಕ ಶಿವನಲ್ಲಿ, ಪಾರ್ವತಿ, ಪತಿಯೇ, ನಿನ್ನ ಬರೋಣ
ಇದರ ಉದ್ದೇಶವೇನು? ಈ ಭಿಕ್ಷೆ ಬೇಡುವ ಸ್ಥಿತಿ ಎಂತಹುದು? ಲೋಕನಾಯಕನಾದ ನಿನ್ನನ್ನು ಕಂಡು ನನಗೆ ಸಂಶಯವಾಗಿದೆ ಎಂದನು. ಅದಕ್ಕೆ ಭೈರವರೂಪಿ ಶಿವನು ನಸುನಕ್ಕು, ವಿಷ್ಣು, ನಾನು ನನ್ನ ಕಾಲಿನ ಉಂಗುಷ್ಟದ ನಖದಿಂದ ಬ್ರಹ್ಮನ ಒಂದು ಶಿರಸ್ಸನ್ನು ಕತ್ತರಿಸಿದೆನು. ಆ ಪಾಪ ನಿವಾರಣೆಗೆ ಈ ಭಿಕ್ಷಾವ್ರತ ಕೈಗೊಂಡಿದ್ದೇನೆ ಎನ್ನಲು ವಿಷ್ಣುವು, ಆಹಾ, ಎಂತಹ ಮಾತನಾಡಿದೆ ಭೈರವನೇ, ನೀನೇ ಲೋಕಪಾಲಕನಾಗಿರುವಾಗ ನಿನಗೆ ದೋಷವೇ? ನಿನ್ನ ಮಾಯಿ ಸಾಕು, ನೀನು ಸ್ವತಂತ್ರನು. ಪರಶಿವನಾದ ನಿನ್ನನ್ನು ಕಂಡ ನಾನು ಲಕ್ಷ್ಮಿಯು ಧನ್ಯರು ಎಂದನು. ಲಕ್ಷ್ಮಿಯು ಶಿವನ ಕಪಾಲ ಪಾತ್ರೆಗೆ ತನ್ನ ಮನೋರಥಿ ಎಂಬ ಹೆಸರಿನ ವಿದ್ಯೆಯನ್ನು ಹಾಕಿದಳು. ಭೈರವರೂಪಿ ಶಿವನು ಭಿಕ್ಷೆಗಾಗಿ ಬೇರೆ ಕಡೆಗೆ ಹೊರಟಾಗ ಅವನನ್ನು ಬ್ರಹ್ಮಹತ್ಯೆಯು ಹಿಂಬಾಲಿಸಿದಳು. ವಿಷ್ಣುವು ಅವಳನ್ನು ತಡೆದು, ನೀನು ಶಿವನನ್ನು ಹಿಂಬಾಲಿಸಬೇಡ ಎಂದನು. ಆದರೆ ಅವಳು, ಇದು ನಾನು ಶಿವನ ಸೇವೆ ಮಾಡುವ ಪರಿಯಾಗಿದೆ ಎಂದಳು. ಭೈರವನು ಕಾಶಿಗೆ ಬರಲು ಬ್ರಹ್ಮನ ಶಿರಸ್ಸು ಕೈಯಿಂದ ಕಳಚಿ ಭೂಮಿಗೆ ಬಿದ್ದು ಅಲ್ಲಿಯೇ ಕಪಾಲಮೋಚನ ಎಂಬ ತೀರ್ಥ ಉಂಟಾಯಿತು. ಇದರಿಂದ ಭೈರವನಿಗೆ ಸಂತೋಷ ಉಂಟಾಯಿತು. ಕಪಾಲ ಕೈಯಲ್ಲಿರುವವರೆಗೂ ಅವನಿಗೆ ಕಾಶಿ ಮುಟ್ಟಲಾಗಿರಲಿಲ್ಲ. ಋಷಿಗಳೇ, ಕಪಾಲಮೋಚನ ತೀರ್ಥದಲ್ಲಿ ಪಿತೃತರ್ಪಣ ಕೊಡುವುದರಿಂದ ಬ್ರಹ್ಮಹತ್ಯ ದೋಷ ನಿವಾರಣೆಯಾಗುವುದು. ಭೈರವನ ದರ್ಶನದಿಂದ ಸಾವಿರಾರು ಜನ್ಮಗಳ ಪಾಪ ದೂರವಾಗುವುದು. ಭೈರವ ಅವತಾರದ ಕತೆ ಕೇಳಿದರೆ ಪಾಪ ನಾಶವಾಗುವುದು ಎಂದು ಹೇಳಿದರು. 4ನೆಯ ಅವತಾರ ಶರಭ ಅವತಾರ. ವಿಷ್ಣುವು ದಶಾವತಾರಗಳನ್ನೆತ್ತಿದ್ದಂತೆ ಶಿವನು ಭಕ್ತರ ಹಿತಕ್ಕಾಗಿ ಅನೇಕ ಅವತಾರಗಳನ್ನೆತ್ತುತ್ತಿದ್ದನು. ವೀರಭದ್ರಾವತಾರದ ನಂತರ ಶಿವನು ಶರಭಾವತಾರ, ಅಂದರೆ ಶರಭ 8 ಕಾಲುಗಳುಳ್ಳ ಒಂದು ಕಾಲ್ಪನಿಕ ಪ್ರಾಣಿ, ಅಂದರೆ ಶರಭಾವತಾರ ತಾಳಿದನು ಎಂದು ಹೇಳಿದ ಸೂತರು ಮುಂದುವರೆದು, ವಿಷ್ಣುವು ನರಸಿಂಹನಾಗಿ ಹಿರಣ್ಯಕಶಿಪುವನ್ನು ತನ್ನ ನಖಗಳಿಂದ ಸಂಹರಿಸಿ ಬಳಿಕ ಅವನ ಕೋಪವು ಕಡಿಮೆಯಾಗಲಿಲ್ಲ. ಅವನನ್ನು ಶಾಂತಗೊಳಿಸಲು ಶಿವನು ವೀರಭದ್ರನನ್ನು ನಿಯೋಜಿಸಿದನು. ವೀರಭದ್ರನು ನರಸಿಂಹಸ್ವಾಮಿಯಲ್ಲಿಗೆ ಬಂದು, ಪರಮಾತ್ಮ, ನೀನು ನರಸಿಂಹಾವತಾರವನ್ನೆತ್ತಿದ್ದ ಕಾರಣ ಸಫಲವಾಗಿದೆ, ಕಾರ್ಯ ಈಡೇರಿದೆ, ನಿನ್ನ ರೌದ್ರವನ್ನು ಶಾಂತಗೊಳಿಸು ಎಂದನು. ಅದನ್ನು ಕೇಳಿದ ನರಸಿಂಹನು, ಎಲವೆಲವೋ, ನನ್ನನ್ನು ಶಾಂತನಾಗೆಂದು ಹೇಳಲು ನೀನಾರು? ನಡೆ ಇಲ್ಲಿಂದ, ನಾನು ಮೃತ್ಯು ಸ್ವರೂಪನಾಗಿರುವೆನೆಂದು ವೀರಭದ್ರನನ್ನು ಗದರಿಕೊಂಡನು. ಆಗ ವೀರಭದ್ರನು, ಯಾರು ಮೃತ್ಯು ಸ್ವರೂಪಿ? ಸಕಲವನ್ನು ಸಂಹಾರ ಮಾಡುವವನು ಲಯಕರ್ತ ಶಿವನಲ್ಲವೇ? ನೀನು ಮೌಢ್ಯತೆಯಿಂದ ಕೂಡಿ ಮಾತನಾಡಿರುವೆ. ಶಿವನ ಸಹಾಯವಿಲ್ಲದೆ ನಿನ್ನ ಯಾವ ಅವತಾರ ತಾನೇ ಪೂರ್ಣವಾಗಿದೆ? ನಿನಗೆ ಸುದರ್ಶನ ಚಕ್ರವನ್ನು ಕೊಟ್ಟವರಾರು? ಶಿವನಿಂದಲೇ ಎಲ್ಲ ಶಕ್ತಿಗಳು ಉತ್ಪತ್ತಿಯಾಗಿದೆ ತಿಳಿ. ಶಿವನು ಶಾಸಕನು, ನೀನು ಇನ್ನಾದರೂ ಶಾಂತನಾಗು ಎಂದನು. ನರಸಿಂಹನು ವೀರಭದ್ರನ ಮಾತುಗಳನ್ನು ಲಕ್ಷಿಸದೆ ಅವನನ್ನು ಎದುರಿಸಿ ಅವನ ಮೇಲೆ ಎರಗಿ ಬಿದ್ದನು. ಆಗ ಆಕಾಶದ ತುಂಬ ಶಿವನ ತೇಜಸ್ಸು ಹೊಮ್ಮಿ ವೀರಭದ್ರನು ಕ್ಷಣಕಾಲ ಅದೃಶ್ಯನಾದನು. ಬಳಿಕ ಪ್ರಕಟವಾದಾಗ ಅವನಿಗೆ 1000 ಭುಜಗಳು ಜಟೆಯೂ ಇದ್ದವು. ಅವನು ಮಹಾಕೋಪದಿಂದ ವಿಕಟ ರೂಪದಿಂದ ನರಸಿಂಹನ ಮುಂದೆ ಬಂದು ನಿಂತನು. ತನಗಿಂತಲೂ ಬಲಶಾಲಿಯಾಗಿರುವಂತೆ ವೀರಭದ್ರನು ಕಂಡಾಗ ನರಸಿಂಹನು ಒಂದು ಕ್ಷಣಕಾಲ ಬಲವಿಲ್ಲದವನಂತಾದನು. ಅಷ್ಟರಲ್ಲಿ ವೀರಭದ್ರನು ನರಸಿಂಹನನ್ನು ತನ್ನ ತೋಳುಗಳಿಂದ ಗಟ್ಟಿಯಾಗಿ ಹಿಡಿದು ಅವನನ್ನು ಇಸುಕಿ ತೊಂದರೆ ಕೊಟ್ಟನು. ಒಂದು ಕ್ಷಣ ಮೇಲಕ್ಕೆತ್ತಿ ವೃಷಭದ ಕಾಲಬುಡದಲ್ಲಿ ಹಾಕಿದೆನು. ನರಸಿಂಹನು ಬಲ ಕಳೆದುಕೊಂಡು ಪರಿತಪಿಸತೊಡಗಿದನು. ದೇವತೆಗಳಿಗೆ ಭಯವಾಗತೊಡಗಿತು. ಸುರಲೋಕದ ಮಹರ್ಷಿಗಳು ಬೆದರಿದರು. ನರಸಿಂಹನು ವೀರಭದ್ರನಾರೆಂದು ತಿಳಿದು ಪರಶಿವನನ್ನು ಸ್ತುತಿಸತೊಡಗಿದನು. ವಿಧ ವಿಧವಾದ ಹೆಸರುಗಳಿಂದ ಶಿವನ ಪೂಜೆ ಮಾಡಿದನು. ಆಗ ದೇವತೆಗಳು ಶಿವನ ಮೊರೆ ಹೊಕ್ಕು, ಶಿವನೇ, ವೀರಭದ್ರನು ನರಸಿಂಹನ ಅವಯವಗಳನ್ನೆಲ್ಲ ತನ್ನಲ್ಲಿ ಲಯಗೊಳಿಸಿದನು, ಇನ್ನೇನು ಗತಿ ಎಂದೆನ್ನಲು ಶಿವನು ಅವರಿಗೆ ಅಭಯ ನೀಡಿ, ದೇವತೆಗಳೇ, ನೀವು ಭಯಬಿಡಿ. ವಿಷ್ಣುವು ಭಕ್ತರಿಗೆ ಪೂಜ್ಯನು, ಗೌರವಾರ್ಹವನು ಆಗುವನು, ನಾನು ರಕ್ಷಿಸುವೆ ಎಂದು ಹೇಳಿ ಪಕ್ಷಿರಾಜ ಶರಭನಾಗಿ ನರಸಿಂಹನ ಶರೀರವನ್ನು ಎತ್ತಿಕೊಂಡು ಒಂದು ಪರ್ವತದ ಮೇಲೆ ಹೋದನು. ಅಲ್ಲಿ ಶಿವನು ನರಸಿಂಹನ ಚರ್ಮವನ್ನು ತಾನು ಧರಿಸಿ ಅವನ ಸಿಂಹದ ಮುಖವನ್ನು ತನ್ನ ಕೊರಳಿನಲ್ಲಿ ರುಂಡ ಮಾಲೆಯಲ್ಲಿ ಸೇರಿಕೊಂಡನು ಎಂದು ಹೇಳಿದರು. ಇಲ್ಲಿಗೆ ಶರಭ ಅವತಾರದ ಕತೆ ಮುಗಿಯಿತು. ಮುಂದಿನದು ಗ್ರಹಪತಿ ಅವತಾರ.
5ನೇ ಅವತಾರವಾದ ಗೃಹಪತಿ ಅವತಾರ. ಹಿಂದೆ ಭರತ ಕಂಡ ನರ್ಮದೆಯ ತೀರದ ನರ್ಮಾಪುರದಲ್ಲಿ ವಿಶ್ವಾನರನೆಂಬ ಮುನಿ ಇದ್ದನು. ಅವನಿಗೆ ಸುಚಿಷ್ಮತಿ ಎಂಬ ಹೆಂಡತಿ ಇದ್ದಳು. ವಿಶ್ವನರ ಶಿವಭಕ್ತ ಶ್ರೇಷ್ಠನು. ಅವನು ಒಮ್ಮೆ ತನ್ನ ಹೆಂಡತಿಯ ಸೇವಾ ಕಾರ್ಯಕ್ಕೆ ಮೆಚ್ಚಿ, ನಿನ್ನ ಬಯಕೆ ಏನಿದೆ ಹೇಳು, ಈಡೇರಿಸುವೆ ಎಂದನು. ಆಗ ಸುಚಿಸ್ಮತಿಯು, ನನಗೆ ಮಹಾದೇವನಂತಹ ಮಗನು ಹುಟ್ಟಬೇಕು ಎಂದು ಕೋರಿದಳು. ಅವಳ ಆಸೆ ಈಡೇರಿಸಲು ವಿಶ್ವನರ ಕಾಶಿಗೆ ಬಂದು ವಿಶ್ವನಾಥನ ದರ್ಶನ ಪಡೆದು ಬಳಿಕ ಹಲವು ತೀರ್ಥಗಳಲ್ಲಿ ಶಿವಲಿಂಗಗಳನ್ನು ಪೂಜಿಸಿದನು. 1 ವರ್ಷ ಕಾಲ ನಿರಾಹಾರಿಯಾಗಿ ತಪಸ್ಸು ಮಾಡಿದನು. ಒಂದು ದಿನ ಗಂಗೆಯಲ್ಲಿ ಮುಳುಗು ಹಾಕಿ ಲಿಂಗ ಪೂಜೆ ಮಾಡುವಾಗ ಲಿಂಗದ ಮಧ್ಯದಿಂದ ಒಬ್ಬ ಬಾಲಕನು ಉದ್ಭವಿಸಿ ಬಂದನು. ಅವನು ಜಟ್ಟ ಮುಕುಟಧಾರಿಯಾಗಿ ಸುಂದರನಾಗಿದ್ದನು. ಆ ಬಾಲಕನನ್ನು ಕಂಡು ಮುನಿ ಹರ್ಷಗೊಂಡನು. 8 ವರ್ಷದ ಬಾಲಕ. ವಿಶ್ವನರ, ನಿನ್ನ ಬಯಕೆಯ ವರವೇನು ಎಂದು ಕೇಳಲು ವಿಶ್ವನರನು, ನೀನು ಏನು ಬಯಸಿರುವೆಯೋ ಅದೇ ನನ್ನ ಬಯಕೆ ಎಂದನು. ಆಗ ಆ ಬಾಲಕ ಮುನಿಯ ಮನೋ ಇಂಗಿತವನ್ನರಿತು, ನಿನ್ನ ಸತಿಯಾದ ಸುಚಿಷ್ಮತಿಯ ಆಸೆಯಂತೆ ನಾನೇ ಮಗನಾಗಿ ಬರುವೆನು, ನನ್ನನ್ನು ಗೃಹಪತಿ ಎಂಬುದಾಗಿ ಕರೆಯುವುದಾಗಲಿ ಎಂದು ಆ ಬಾಲಕ ರೂಪದ ಶಿವನು ಅಂತರ್ಧನಾದನು. ಬಾಲಕನು ಮುನಿಗೆ, ನೀನು ಸ್ತೋತ್ರ ಮಾಡಿದ ಹಸ್ತಕವನ್ನು 1 ವರ್ಷ ಕಾಲ ಶಿವಸನ್ನಿಧಿಯಲ್ಲಿ ಕುಳಿತು ಯಾರು ಪಠಿಸುವರೋ ಅವರು 1 ವರ್ಷದಲ್ಲಿ ಮನೋಭಿಷ್ಟವನ್ನು ಈಡೇರಿಸಿಕೊಳ್ಳುವರು ಎಂದು ವರಕೊಟ್ಟನು. ಹರ್ಷಗೊಂಡು ವಿಶ್ವನರ ಮನೆಗೆ ಬಂದು ತನ್ನ ಹೆಂಡತಿಗೆ ನಡೆದದ್ದೆಲ್ಲವನ್ನೂ ಹೇಳಿದನು. ಸುಚಿಸ್ಮತಿ ಕಾಲಕ್ರಮದಲ್ಲಿ ಗರ್ಭವತಿಯಾಗಿ 10ನೆಯ ತಿಂಗಳಲ್ಲಿ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಶಿಶುವಿನ ನಾಮಕರಣಕ್ಕೆ ತ್ರಿಮೂರ್ತಿಗಳು ತಮ್ಮ ಪತಿಯರೊಡನೆ ಬಂದಿದ್ದರು. ದೇವತೆಗಳು, ನಾಗರು ಬಂದಿದ್ದರು. ಶಿಶುವಿನ ಜಾತಕ ನಾಮಕರಣಗಳು ಬ್ರಹ್ಮನಿಂದ ಜರುಗಿ ಮಗುವಿಗೆ ಗೃಹಪತಿ ಎಂದು ಹೆಸರಿಟ್ಟರು. ಶಿವನು ತನ್ನ ಭಕ್ತನ ಮನೆಯಲ್ಲಿಯೇ ಅವತಾರವೆತ್ತಿದ್ದನು. ಮಗು ಬೆಳೆದಂತೆ ವಿಶ್ವನರ ಅವನಿಗೆ ಯಜ್ಞೋಪವೀತ ಧಾರಣ ಮಾಡಿಸಿದನು. ವಿದ್ಯಾಭ್ಯಾಸಕ್ಕೂ ಹಣಿ ಮಾಡಿದನು. ಹುಡುಗನಿಗೆ 9 ವರ್ಷ ತುಂಬಿತ್ತು. ಒಂದು ದಿನ ನಾರದರು ವಿಶ್ವನರನ ಮನೆಗೆ ಬಂದು ಗೃಹಪತಿಯನ್ನು ನೋಡಿ, ಮುನಿವರ್ಯ, ನಿನ್ನ ಮಗನಿಗೆ ಅವನ 12ನೆಯ ವಯಸ್ಸಿನಲ್ಲಿ ಬೆಂಕಿ ಸಿಡಿಲುಗಳ ಭಯ ಇರುವಂತೆ ತೋರುವುದು ಎಂದು ಹೇಳಿ ಹೊರಟು ಹೋದರು. ಬಳಿಕ ಮುನಿದಂಪತಿಗಳು ಚಿಂತೆಗೀಡಾದರು. ಗೃಹಪತಿಗೆ ತಂದೆ ತಾಯಿಯರ ಚಿಂತೆಗೆ ಕಾರಣವೇನೆಂದು ತಿಳಿಯಿತು. ಆಗ ಅವನು ತಂದೆಯೇ, ನಾನು ಕಾಲನಿಗೆ ಹೆದರುವುದಿಲ್ಲ, ನಾನು ಮೃತ್ಯುಂಜಯ ಮಂತ್ರದಿಂದ ರಕ್ಷಣೆ ಮಾಡಿಕೊಳ್ಳುವೆನು ಎಂದು ಹೇಳಿದಾಗ ವಿಶ್ವನರನಿಗೆ ಸಮಾಧಾನವಾಯಿತು. ಮೃತ್ಯುಂಜಯ ಜಪ ಮಾಡಲು ಅನುಮತಿ ನೀಡಿದನು. ಗೃಹಪತಿಯು ಕಾಶಿಗೆ ಬಂದು ಶಿವಲಿಂಗ ಸ್ಥಾಪಿಸಿ ನಿತ್ಯ ಅದರ ಪೂಜೆ ಮಾಡುತ್ತಿದ್ದನು. ಅವನಿಗೆ 12 ವರ್ಷಗಳಾದವು. ಒಂದು ದಿನ ಇಂದ್ರನು ಗೃಹಪತಿಯ ಮುಂದೆ ಬಂದು, ಮಗು, ನಿನಗೇನು ಬರಬೇಕು ಕೇಳಿಕೋ, ಕೊಡುತ್ತೇನೆ ಎಂದನು. ಅದಕ್ಕೆ ಗೃಹಪತಿಯು, ನೀನು ಕೊಡುವ ವರ ನನಗೆ ಬೇಕಿಲ್ಲ, ಶಿವ ಭಗವಾನನು ನನಗೆ ವರ ಕೊಡುತ್ತಾನೆ ಎಂದನು. ಆಗ ಇಂದ್ರನು ಉದ್ದಟನಾಗಿ, ಮಾತನಾಡಬೇಡ, ಶಿವ ನನಗಿಂತ ದೊಡ್ಡವನಲ್ಲ, ನಿನಗಿನ್ನೂ ಹುಡುಗತನ, ನಾನೀಡುವವರ ಬೇಡ ಎನ್ನಬೇಡ ಎಂದು ಹೇಳಲು ಬಾಲಕನು ಕೋಪದಿಂದ, ನೀನಾರು ಹರಿಯೇ, ನಿನ್ನ ವರವು ನನಗೆ ಬೇಡ, ಶಿವನ ಹೊರತು ನಾನಾರಿಗೂ ತಲೆಬಾಗುವುದಿಲ್ಲ ಎಂದು ಗದರಿದನು. ದೇವೇಂದ್ರನು ಕೋಪಗೊಂಡು ಮಾಯೆಗೆ ಬಲಿಯಾಗಿ ತನ್ನ ವಜ್ರಾಯುಧವನ್ನು ತೋರಿಸಿ ಬೆದರಿಸಿದನು. ಗೃಹಪತಿ ವಜ್ರಾಯುಧದ ಪ್ರಕಾಶಕ್ಕೆ ಮೂರ್ಛಿತನಾದನು. ಆಗ ಶಿವ ಪಾರ್ವತಿಯರು ಪ್ರಕಟರಾಗಿ ಬಾಲಕನ ಸ್ಪರ್ಶ ಮಾಡಿ ಎಬ್ಬಿಸಿದರು. ಗೃಹಪತಿಯು ಎದ್ದು ಶಿವಸ್ತುತಿ ಮಾಡಿದನು. ಆಗ ಶಿವನು, ಇಂದ್ರನು ನಿನ್ನನ್ನು ಪರೀಕ್ಷಿಸಲೆಂದು ನಾನೇ ಕಳುಹಿಸಿದ್ದೆನೋ, ಅಂಜಬೇಡ, ವಜ್ರಾಯುಧ ನಿನ್ನನ್ನೇನು ಮಾಡುವುದಿಲ್ಲ, ನೀನೇ ದೇವತೆಗಳಿಗೆ ವರ ಕೊಡುವ ಶಕ್ತಿಯನ್ನು ನೀಡಿದ್ದೇನೆ ಎಂದು ವರ ನೀಡಿ, ನೀನು ಸ್ಥಾಪಿಸಿದ ಲಿಂಗಕ್ಕೆ ಅಗ್ನೀಶ್ವರ ಎಂದು ಹೆಸರಾಗಲಿ, ಅದರ ತೇಜಸ್ಸಿನ ಮುಂದೆ ಯಾರು ನಿಲ್ಲರಾರರು, ಅವನ್ನು ಭಕ್ತರನ್ನು ಸಿಡಿಲು ಬೆಂಕಿಗಳಿಂದ ರಕ್ಷಿಸುವನು ಎಂದು ಹೇಳಿ ಗೃಹಪತಿಯು ಸ್ಥಾಪಿಸಿದ ಲಿಂಗದಲ್ಲಿ ಪ್ರವೇಶಿಸಿದನು. ಇಲ್ಲಿಗೆ ಗೃಹಪತಿಯ ಅವತಾರದ ಕಥೆಯು ಮುಕ್ತಾಯಗೊಂಡಿತು. ಇದರೊಂದಿಗೆ 8ನೇ ಭಾಗವಾದ ಶತರುದ್ರ ಸಂಹಿತೆಯಲ್ಲಿನ 5 ಅವತಾರಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ಅವತಾರಗಳನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ
ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.